ಓ ಜಿ ಹಿಮಾಲಯನ್ ಈಸ್ ಓ ಜಿ ಹಿಮಾಲಯನ್ ಅಂತ ಹೇಳ್ತಾರಲ್ಲ. ಸೊ ನಿಮಗೆಲ್ಲ ಗುಡ್ ನ್ಯೂಸ್, ಹಿಮಾಲಯನ್ ವಾಪಸ್ ಬರ್ತಾ ಇದೆ. ಬಟ್ 411 ಆಗಿಲ್ಲ, 442. ಇಂಡಿಯನ್ ಮೋಟರ್ ಸೈಕ್ಲಿಂಗ್ ಇಂಡಸ್ಟ್ರಿಯಲ್ಲಿ ಡ್ಯುಯಲ್ ಸ್ಪೋರ್ಟ್ ಮೋಟರ್ ಸೈಕಲ್ ತಂದಿರೋದೇ ಹೀರೋ ಇಂಪಲ್ಸ್ ಆಗಿ. ಬಟ್ ಅದು ಆ ಬಂದ ಟೈಮಿಂಗ್ ರಾಂಗ್ ಇತ್ತು ಆ್ಯಂಡ್ ಅದು ಫೇಲ್ ಆಯಿತು. ಸೊ ಡ್ಯುಯಲ್ ಸ್ಪೋರ್ಟ್ ಮೋಟರ್ ಸೈಕಲಿಂಗಲ್ಲಿ ಕಮ್ ಬ್ಯಾಕ್ ಮಾಡಿದ್ದು ಅಂದರೆ ರಾಯಲ್ ಎನ್ಫೀಲ್ಡ್ ಹಿಮಾಲಯನ್ 411 ಬಂದಾಗ ಅಡ್ಡಿ ಮೋಟರ್ ಸೈಕಲ್ ತುಂಬ ಹಿಟ್ಟೇ ಆಗಿತ್ತು. ಅಫ್ಕೋರ್ಸ್ ಸ್ವಲ್ಪ ಪ್ರಾಬ್ಲಮ್ಮು ಆಗಿತ್ತು, ಕೆಲವು ಚಾರ್ಜಿ ಕಟ್ ಆಗಿತ್ತು, ಕೆಲವು ಪ್ರಾಬ್ಲಮ್ಸ್ ಇತ್ತು, ಕ್ವಾಲಿಟಿ ಇಶ್ಯೂಸ್ ಇತ್ತು. ಬಟ್ ದೆನ್ ಅಗೇನ್ ದೇ ಕೇಮ್ ಬ್ಯಾಕ್ ವಿತ್ 2 ಇಟರೇಷನ್ಸ್. ಒಂದು 2.0 ಅಂತ ಮಾಡಿದ್ರು, ಅಂದರೆ ಸ್ವಲ್ಪ ಇಂಪ್ರೂವ್ಮೆಂಟ್ ಎಲ್ಲ ಮಾಡಿ, ಮತ್ತು BS4 ವಿತ್ FI ಇಂಜೆಕ್ಷನ್ ಎಲ್ಲ ಹಿಮಾಲಯನ್ ಬಂತು. ಅಫ್ಕೋರ್ಸ್ ಆದರೂ ಸ್ವಲ್ಪ ಪ್ರಾಬ್ಲಮ್ಸ್ ಇತ್ತು. ಇವೊಂದು 450 ಹಿಮಾಲಯನ್ ಈಗ ಬಂದಿದೆ. ಮೆನಿ ಪೀಪಲ್ ಟೆಲ್ ದಟ್ ಓ ಜಿ ಹಿಮಾಲಯನ್ ಈಸ್ ಓ ಜಿ ಹಿಮಾಲಯನ್ ಅಂತ. ಸೊ ಹಿಮಾಲಯನ್ 450 ಇಸ್ ಅ ಶಾರ್ಟರ್ ಬೋರ್ ಮೋಟರ್ ಸೈಕಲ್. ಸೊ ಅದರಲ್ಲಿ ನಿಮಗೆ ಹೈ ರೇವು ಮಾಡ್ಬೋದು, ಆಚೆ ಮಿಡ್ ಎಂಡು ಇದೆ ಆ್ಯಂಡ್ ಟೂರಿಂಗು ಮಾಡ್ಬೋದು. ಅದೇ 411 ಇಂಜಿನಲ್ಲಿ ಏನು ಸ್ಪೆಷಾಲಿಟಿ ಇತ್ತು ಅಂದರೆ, ಅದರಲ್ಲಿ ಲೋ ಆ್ಯಂಡ್ ಟಾರ್ಕ್ ಎಷ್ಟು ಜಾಸ್ತಿ ಇತ್ತು ಅಂದರೆ, ನಿಮಗೆ ಟ್ರೈಲ್ ರೈಡ್ ಹೋಗೋದಾಗಲಿ ಅಥವಾ ಆಫ್ ರೋಡ್ ಹೋಗೋದಾಗಲಿ ತುಂಬ ಈಸಿ ಆಗಿತ್ತು. ಲೋ ಆ್ಯಂಡ್ ಟಾರ್ಕ್ ಅಷ್ಟಿತ್ತು. ಸೊ ಅದೇ ಕಾನ್ಸೆಪ್ಟಲ್ಲಿ ಜನರಿಗೆ ಪುನಃ ಆ ಹಿಮಾಲಯನ್ ಫೀಲಿಂಗ್ ಬರಬೇಕು ಅಂತ ಹೇಳಿ ರಾಯಲ್ ಎನ್ಫೀಲ್ಡ್ ಸ್ಕ್ರ್ಯಾಮ್ 440 ಅಂದರೆ ಸ್ಕ್ರ್ಯಾಮ್ 440 ಬೈಕ್ ಇದೆಯಲ್ಲ, ಅದೇ ಇಂಜಿನ್ ಹಿಡ್ಕೊಂಡು ಇವರು ಹಿಮಾಲಯನ್ 440 ತರ್ತಾ ಇದ್ದಾರೆ. ಆ್ಯಂಡ್ ಇದರಲ್ಲಿ 1 BHP ಆ್ಯಂಡ್ 2 ನ್ಯೂಟನ್ ಮೀಟರ್ಸ್ ಆಫ್ ಟಾರ್ಕ್ ಜಾಸ್ತಿ ಬರ್ತದೆ. ಸೊ ಈ ಒಂದು ಲೋ ಆ್ಯಂಡ್ ಮ್ಯಾಜಿಕ್ ಇರುವ ಇಂಜಿನ್ ವಾಪಸ್ ಬರ್ತಾ ಇದೆ. ದ ಓ ಜಿ ಹಿಮಾಲಯನ್ ವಿಲ್ ಬಿ ಬ್ಯಾಕ್, ಬಟ್ ನಾಟ್ ಆಸ್ ಹಿಮಾಲಯನ್ 411 ಬಟ್ ಆಸ್ 442. I am very excited for this Himalayan 440. What about you?